ಪುಟ್ಟ ಹಳ್ಳಿಯೊಂದು ಇತ್ತು. ಆ ಹಳ್ಳಿಯಲ್ಲಿ ರಘು ಎಂಬ ಬಡ ಆದರೆ ಸತ್ಯನಿಷ್ಠ ಹುಡುಗ ವಾಸಿಸುತ್ತಿದ್ದ. ಅವನು ದಿನನಿತ್ಯ ಹಳ್ಳಿಯವರಿಗಾಗಿ ಸಣ್ಣ ಕೆಲಸಗಳನ್ನು ಮಾಡಿ ಜೀವನ ಸಾಗಿಸುತ್ತಿದ್ದ. ರಘುವಿಗೆ ಹಣ ಕಡಿಮೆ ಇದ್ದರೂ ಮನಸ್ಸಿನಲ್ಲಿ ಪ್ರಾಮಾಣಿಕತೆ ತುಂಬಿತ್ತು. ಒಂದು ದಿನ ಹಳ್ಳಿಯ ಪಕ್ಕದ ಕಾರಿನಲ್ಲಿ ಹೋಗುತ್ತಿದ್ದಾಗ ರಘುವಿಗೆ ಮಣ್ಣಿನಲ್ಲಿ ಮುಚ್ಚಿಹೋದ ಚಿನ್ನದ ಚೀಲ ಕಂಡುಬಂತು. ಚೀಲ ತೆರೆದಾಗ ಒಳಗೆ ಬಹಳಷ್ಟು ಚಿನ್ನದ ನಾಣ್ಯಗಳು ಇದ್ದವು. ಅವನು ಅಚ್ಚರಿಪಟ್ಟುಕೊಂಡು ಇದು ನನ್ನ ಜೀವನ ಬದಲಿಸಬಹುದು ಎಂದು ಕ್ಷಣಕಾಲ ಯೋಚಿಸಿದ. ಆದರೆ ತಕ್ಷಣವೇ ಅವನ ಮನಸ್ಸು ಅವನಿಗೆ ಸತ್ಯದ ಮಾರ್ಗವನ್ನು ನೆನಪಿಸಿತು. ಇದು ನನ್ನದಲ್ಲ, ಯಾರಿಗೋ ಸೇರಿದದು. ಹಳ್ಳಿಯ ಮಧ್ಯದಲ್ಲಿ ನಿಂತು ಎಲ್ಲರಿಗೂ ಕೇಳಿಸುವಂತೆ, ಯಾರಾದರೂ ಚಿನ್ನದ ಚೀಲ ಕಳೆದುಕೊಂಡಿದ್ದರೆ ಬಂದು ಗುರುತಿಸಿ ತೆಗೆದುಕೊಳ್ಳಿ ಎಂದು ಕೂಗಿದ. ಸ್ವಲ್ಪ ಹೊತ್ತಿನ ನಂತರ ವೃದ್ಧ ವ್ಯಾಪಾರಿಯೊಬ್ಬ ಅತ್ತಕತ್ತೆ ನೋಡುತ್ತಾ ಬಂದನು. ಚೀಲವನ್ನು ನೋಡಿ ಅವನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣುಗಳು ಹರಿಯಿತು. ಅದು ತನ್ನದೇ ಚೀಲ ಎಂದು ಸಾಬೀತಪಡಿಸಿದನು. ವ್ಯಾಪಾರಿ ರಘುವಿನ ಸತ್ಯನಿಷ್ಠೆಗೆ ಮರುಗಿ ಹೋಗಿ, ಈ ಚಿನ್ನದ ಅರ್ಧ ನಿನ್ನದು ಎಂದು ಹೇಳಿದ. ಆದರೆ ರಘು ವಿನಮ್ರವಾಗಿ ಉತ್ತರಿಸಿದನು, ನಾನು ಸತ್ಯ ಮಾಡಿದ್ದಕ್ಕೆ ಬಹುಮಾನ ಬೇಕಿಲ್ಲ. ಇದನ್ನು ನೋಡಿ ಹಳ್ಳಿಯವರು ರಘುವನ್ನು ಗೌರವದಿಂದ ನೋಡಿದರು. ಹಳ್ಳಿಯ ನಾಯಕನು ರಘುವಿಗೆ ಕೆಲಸ ನೀಡಿದನು. ಆ ಕೆಲಸದಿಂದ ರಘುವಿನ ಜೀವನ ಸುಧಾರಿಸಿತು.